ಓಂ ಸಾಯಿರಾಮ್. ಬಾಬಾ ಹೇಳ್ತಾ ಇದ್ದಾರೆ, ಮಗು ಶುಭೋದಯ. ನೋಡು, ತುಂಬ ಖುಷಿಯಿಂದ ಇದ್ದೀಯ. ಹೌದು ಕಂದ, ಇಷ್ಟು ದಿನದಲ್ಲಿ, ಇಷ್ಟು ವರ್ಷದಲ್ಲಿ ನೀನು ಕಂಡಂಥ ಕನಸು ಈಗ ನನಸಾಗ್ತಾ ಇದೆ. ಆದರೆ ಎಲ್ಲೋ ಒಂದು ಕಡೆ ಎಷ್ಟೋ ಸಮಸ್ಯೆ ಬಂದು ಹೋಗ್ತಾ ಇವೆ ಅಂತಂದು ಮತ್ತೆ ಬೇಜಾರಾಗ್ತಾ ಇದೆಯಾ? ಚಿಂತೆ ಮಾಡಬೇಡ. ಯಾವುದೇ ಸಮಸ್ಯೆನೇ ಬರಲಿ, ಅದು ಶಾಶ್ವತವಲ್ಲ. ಅದಕ್ಕೆ ಸರಿಯಾದ ಒಂದು ಪರಿಹಾರ ಖಂಡಿತವಾಗಲೂ ಇದ್ದೇ ಇರುತ್ತದೆ. ಮಕ್ಕಳ ಅಭ್ಯಾಸ ಬಗ್ಗೆ ಚಿಂತೆ ಮಾಡಬೇಡ. ಅವರು ಈಗಾಗಲೇ ತುಂಬ ಮುಂದುವರೆದಿದ್ದಾರೆ. ನೋಡು, ಯಾವುದೇ ಮನುಷ್ಯನಾಗಲಿ ಒಂದು ಸಲ ಬಿದ್ದಾಗಲೇ ಅದರ ಅನುಭವ ಆದಾಗಲೇ ಅದರ ಪೆಟ್ಟು ಏನು, ಮುಂದಿನ ಹಂತ ಯಾವುದು, ನಾನು ಹೇಗಿರಬೇಕೆಂಬುದನ್ನು ಅರಿವಾಗೋದು. ಹಾಗಾಗಿ ನೀನು ಚಿಂತೆ ಮಾಡಿ ಕೊರಗೋದನ್ನು ಬಿಟ್ಟು ಬಿಡು. ಅದರ ಬದಲಾಗಿ ಬುದ್ಧಿ ಹೇಳುವವರಿಗೂ ಹೇಳು. ಅದಾದ ಮೇಲೆ ಅವರ ಜವಾಬ್ದಾರಿ, ಅವರ ಬುದ್ಧಿ ಅವರ ಕೈಯಲ್ಲಿ. ಹಾಗೆಯೇ ಎಲ್ಲದಕ್ಕೂ ಮುಖ್ಯವಾಗಿ ಒಂದು ಮಾತನ್ನು ಹೇಳಲು ಇಷ್ಟಪಡುತ್ತೇನೆ. ನಿನ್ನ ಆರೋಗ್ಯವನ್ನು ನೀನು ನೋಡಿಕೊ. ಇವತ್ತು ಒಂದು ದಿನ ತುಂಬ ರೆಸ್ಟು ತೆಗೆದುಕೋ. ವಿಶ್ರಾಂತಿ ನಿನ್ನ ದೇಹಕ್ಕೆ ತುಂಬ ಅವಶ್ಯಕತೆ ಇದೆ. ಯೋಚನೆ ಮಾಡಬೇಡ. ಸದ್ಯದರಲ್ಲಿ ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕಿದೆಯಲ್ಲ, ಅದು ನಿರ್ವಿಘ್ನವಾಗಿ ಎಲ್ಲರ ಸಮ್ಮುಖದಲ್ಲಿ ಕುಟುಂಬ ಸದಸ್ಯರ ಸಹಕಾರದಿಂದ ಎಲ್ಲವೂ ಸರಿ ಹೋಗುತ್ತದೆ. ಅದು ಆದಾಗ ನಿನಗೆ ಅರಿವಿಲ್ಲದ ಹಾಗೆ ಎಲ್ಲವೂ ಚೆನ್ನಾಗೇ ನಡೆಯಿತು ಅಂತ ಖುಷಿ ಪಡುತ್ತೀಯ. ಚಿಂತೆ ಮಾಡಬೇಡ, ನಾನಿದ್ದೇನೆ. ನಾನು ಹಂತ ಹಂತವಾಗಿ ನಿನ್ನನ್ನು ನೋಡಿಕೊಳ್ಳುತ್ತೇನೆ. ಹಂತ ಹಂತವಾಗಿ ನಿನಗೆ ಸಾಧ್ಯವಾದಷ್ಟು ಮಟ್ಟಿಗೆ ನಿನ್ನ ಕೈ ಹಿಡಿದುಕೊಂಡೇ ನಡೆಸಿಕೊಂಡು ಬರುತ್ತೇನೆ. ನೀನು ಹೆದರದೆ ಕುಗ್ಗದೆ ಮುಂದೆ ಹೋಗು. ನಿನ್ನ ಜೊತೆಗೆ ಸದಾಕಾಲ ನಾನಿದ್ದೇನೆ. ಈಗಾಗಲೇ ನಿನಗೆ ಗೊತ್ತಾಗಿದೆ. ಬ್ಯಾಂಕಿನ ಕೆಲಸ ನಿಂತು ಹೋದಾಗ ಅಲ್ಲೇ ನಾನಿದ್ದೆ. ಹೌದು, ನೀವಿದ್ರಿ ಬಾಬಾ ಅಂತ ಅಂದು. ಯಾಕೆಂದರೆ ಫೋಟೋದ ಮೂಲಕ ನಾನು ನಿನಗೆ ತೋರಿಸಿದ್ದೆ. ಇವತ್ತು ಹಾಗೆಯೇ ನೀನು ಹೋಗುವಂಥ ಕೆಲಸದಲ್ಲಿ ನಾನು ಖಂಡಿತವಾಗಲೂ ಇದ್ದೇ ಇರುತ್ತೇನೆ. ಚಿಂತೆ ಮಾಡಬೇಡ. ಅಮೋಘವಾದ ಬದಲಾವಣೆ ಕಾಣ್ತಾ ಇದೆ. ನೋಡುತ್ತಿದ್ದ ಹಾಗೆ ಎಲ್ಲವೂ ಬದಲಾವಣೆ ಸಾಧ್ಯ ಇದೆ. ಬದಲಾವಣೆ ಜಗದ ನಿಯಮ. ಆದರೆ ಆ ಬದಲಾವಣೆಗೆ ತಕ್ಕ ಹಾಗೆ ನಾವು ನಡೆದುಕೊಳ್ಳಲೇಬೇಕಲ್ಲ. ಯೋಚನೆ ಬಿಟ್ಟು ನೆಮ್ಮದಿಯಿಂದ ಇರು. ಶುಭ ದಿನ ಇದೆ, ಶುಭ ಗಳಿಗೆ ಇದೆ. ನಿನ್ನ ಜವಾಬ್ದಾರಿ ಯಾರ್ಯಾರ ಮೇಲೆ ಇದೆಯೋ ಅವರೆಲ್ಲ ನಿನಗೆ ಸಹಕಾರ ಕೊಡುತ್ತಾರೆ. ಯೋಚನೆ ಮಾಡಬೇಡ. ಶುಭ ದಿನ.